ಓಕೆ, ಇದೀಗ ನಾನು ನಮ್ಮ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ಈ ಕಾರ್ಯಕ್ರಮ ನೋಡಿದ ತಕ್ಷಣ ರೇವತಿ ಕಾಮತ್ ಅವರು ಸ್ಪಂದಿಸಿ ಅದಕ್ಕೆ ಬೇಕಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವರನ್ನು ಮತ್ತು ನಮ್ಮ ರಿಪಬ್ಲಿಕ್ ಕನ್ನಡ ಮುಖ್ಯಸ್ಥರಾದಂಥ ನಿರಂಜನ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. Thank you so much, It's all your effort, man. It's all your effort. ಶೆಟ್ಟಿ ಅವರೇ, ನಿಮ್ಮ ಶೋ ರೇವತಿ ಕಾಮತ್ ಮ್ಯಾಮ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ನಮ್ಮೆಲ್ಲ ಈ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ. ವಿದೌಟ್ ಸೇಯಿಂಗ್ ಮಚ್, ಇಟ್ಸ್ ಓವರ್ ಟು ಯು. See, I'm really excited to see this. ಅಲ್ಲ, ಕನ್ನಡದಲ್ಲೇ ಮಾತಾಡಬೇಕಲ್ಲ. ಓಕೆ, ಲೈಕ್ ಇವ್ರಿಗೆ ಮಕ್ಳುಗಳನ್ನೆಲ್ಲ ನೋಡಿಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಂದೇನೋ ಒಂದು ಕಿಂಚಿತ್ತು ಸಹಾಯ, ಆದರೆ ಈ ಮಕ್ಳುಗಳಿಗೆಲ್ಲ ಇಷ್ಟೆಲ್ಲ ಇದರಿಂದ ಇದು ಬರ್ತಾ ಇದೆ ಅಂತ, ಅನುಕೂಲಗಳಾಗ್ತಿದೆ ಅಂತ ಹೇಳಿಬಿಟ್ಟು ತುಂಬಾ ಸಂತೋಷ ಆಗ್ತಾ ಇದೆ. ಆಮೇಲೆ ಇದು ರಿಪಬ್ಲಿಕ್ ಟಿ ವಿ, ಇದು ನಾನು ಆ್ಯಕ್ಚುಲಿ ನ್ಯೂಸ್ ನೋಡ್ತಾ ಇದ್ದಾಗ ಒಂದಿನ ಇದು ಬಂತು, ಈ ಥರ ಈ ಮಕ್ಳುಗಳು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರುಗಳಿಗೆ ಸೈಕಲ್ ಅವಶ್ಯಕತೆ ಇದೆ ಅಂತ. ತಕ್ಷಣ ನಾನು ನಮ್ಮ ಸುಬ್ರಹ್ಮಣ್ಯ ಅವ್ರನ್ನ ಕರೆದ್ಬಿಟ್ಟು, ಸುಬ್ರಹ್ಮಣ್ಯ ಇದಾರಲ್ಲ ಇಲ್ಲಿ, ಅವರು ಆ್ಯಕ್ಚುಲಿ ನಮ್ಮ ರಿಲೇಟಿವ್, ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನೀಗ ನನಗೆ ಇಂಟ್ರೆಸ್ಟ್ ಇದೆ ಇದನ್ನು ಮಾಡೋಕ್ಕೆ, ಇದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂದೆ. ಸೊ ಆಮೇಲೆ ಎಲ್ಲ ಪಾಪ ಫಾಲೋ ಅಪ್ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಎಲ್ಲ ಮಾಡಿ ತುಂಬ ಚೆನ್ನಾಗೆಲ್ಲ ಡೀಲ್ ಮಾಡಿದ್ರು ಎಲ್ಲರೂ. ಸೊ ನಂಗೆ ತುಂಬ ಸಂತೋಷ. ಇದೇ ಥರ ಇನ್ನೇನಾದರೂ ಅವಶ್ಯಕತೆಗಳು ಬಂದಾಗ ನಾನು ಬರ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ರಿಪಬ್ಲಿಕ್ ಟಿ ವಿನವ್ರಿಗೆ ಧನ್ಯವಾದಗಳು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನನಗೆ ಗೊತ್ತಾಗುತ್ತೆ, ಆ ಕಾಡಲ್ಲಿ ನಡ್ಕೊಂಡು ಹೋಗುವಾಗ ಮಕ್ಳುಗಳು ಪ್ರತಿಯೊಂದು ತುಳಿಯುವಾಗ್ಲೂ ಆ ಆಶೀರ್ವಾದ ನಂಗೆ ಬರುತ್ತೆ ಅನ್ನೋದು ನಂಗೆ ಗ್ಯಾರಂಟಿ ಗೊತ್ತು. ಸೊ ಇದರಿಂದ ಇನ್ನು ಮುಂದೆ ತುಂಬ, ಅದೇ ನಾನು ನಿರಂಜನ್ ಅವರ ಹತ್ರ ಮಾತಾಡ್ತಾ ಇದ್ದೆ, ಈಗ ಮುಂದೆ ಇನ್ನೂ ತುಂಬ ನಾವು ಈ ಹಳ್ಳಿ ಮಕ್ಳುಗಳಿಗೆ ನಾವು ಇದನ್ನು ಫೆಸಿಲಿಟೀಸ್ ಕೊಡೋಣ. ನನಗಂತಲೂ ತುಂಬ ನನಗೆ ಡಿಜಿಟಲೈಸೇಷನ್ ತುಂಬ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಈ ಮಕ್ಳುಗಳಿಗೆ ನಾವು ಡಿಜಿಟಲೈಸೇಷನ್ ಮಾಡಿದ್ರೆ ಏನು ಬೇಕಾದ್ರೂ ಕಲಿಸ್ಬೋದು ಕೂತ್ಕೊಂಡು. ನನ್ನದೇ ಒಂದು ಸ್ಕೂಲ್ ಇದೆ ಹಲ್ಲೆಗೆರೆ ಅಂತ, ಅಲ್ಲಿ ಅದನ್ನೊಂದು ಅಡಾಪ್ಷನ್ ಥರ ಮಾಡ್ಕೊಂಡಿದ್ದೀನಿ. ಅದು ಅಷ್ಟೇ, ತೀರಾ ಬಡವರು ಇರೋ ಮಕ್ಳುಗಳಿರೋ ಸ್ಕೂಲು. ಅಲ್ಲಿ ಡಿಜಿಟಲೈಸ್ ಮಾಡಿ ನಾನು ಇವಾಗ ಸಿಸ್ಕೋನವ್ರನ್ನ, ಅನನ್ಯ ರೋಟ್ರಿ, ಇದು ಅನನ್ಯ ಎಂಪವರ್ ಅನನ್ಯ ಅಂತ ಒಂದು ಟ್ರಸ್ಟ್ ಇದೆ, ಅದರಲ್ಲಿ ನಾನು ಅಡ್ವೈಸರು. ನಾವೆಲ್ಲ ಸೇರಿಕೊಂಡು ಅಲ್ಲಿಗೆ ಭಾಳ ಇದು ಮಾಡ್ತಾಯಿದ್ದೀವಿ. ರೀಸೆಂಟ್ಲಿ ಲೈಕ್ ಚೆಸ್ ಆ್ಯಂಡ್ ಸ್ಕೂಲ್ಸ್ ಅಂತ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೀವಿ. ಸೊ ನನಗೆ ಈ ಮಕ್ಳುಗಳಿಗೂ ಚೆಸ್ ಎಲ್ಲರೂ ಕಲ್ತ್ಕೊಂಡ್ರೆ ಎಲ್ಲರಿಗೂ ಒಂಥರ ಅನಾಲಿಟಿಕ್ ಪವರ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಮಾಡೋಣ ಅಂತ ಹೇಳ್ತಾ ಇದ್ದೆ. ನಾನಿವಾಗ ಅಲ್ಲಿ ಕೂತ್ಕೊಂಡು ನಿರಂಜನ್ ಅವ್ರ ಹತ್ರ ಎಷ್ಟೆಷ್ಟೋ ಪ್ಲ್ಯಾನ್ಗಳು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅದನ್ನೇ ರಿಪಬ್ಲಿಕ್ ಟಿ ವಿ ಮೂಲಕ ಮಾಡ್ಕೊಂಡು ಹೋಗೋಣ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಒಂದೇ ಒಂದು ಮಾತು ಅವ್ರ ಕಡೆಯಿಂದ. ನಮಗೆ ಪಶ್ಚಿಮ ಭಾಗ ಕಡಿ ಭಾಗ ನಮ್ಮದು ಎಲ್ಲ, ನಮ್ಮ ಭಾಗಿಗೆ ಯಾರೂ ಇಂಥ ಹೆಲ್ಪ್ ಮಾಡೋದಿಲ್ಲ ಮೇಡಮ್. ಎಲ್ಲ ಎಲೆಕ್ಷನ್ ಸಂಬಂಧ ಬರ್ತಾರೆ ಮೇಡಮ್, 200 ರೂಪಾಯಿಗೆ ಓಟ್ ತೊಗೋತಾರೆ ಸರ್ ಮೇಡಮ್. ಆನಂತರ ಇದು ಕೆಲಸ ಮಾಡ್ತೀನಿ, ಅದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ರೀ. ನಮಗೆ ಇನ್ನೂ ಮಟ್ಟ ನಮ್ಮ ಪಶ್ಚಿಮ ಭಾಗ ಏನೂ ಯಾರೂ ಹೆಲ್ಪ್ ಮಾಡಿಲ್ಲ. ನೀವು ನಮಗೆ ಹೆಲ್ಪ್ ಮಾಡ್ರಿ, ಅದಕ್ಕೆ ನಾವು ಎಲ್ಲರೂ ನಿಮ್ಮ ಋಣಿ ಆಗಿದ್ದೀವಿ ಸರ್ ಮೇಡಮ್. ಅದು ಹೆಲ್ಪ್ ಮಾಡೋ ಅವಕಾಶ ನನಗೆ ಬಂದಿದ್ದಕ್ಕೆ ನಾನು ಪುಣ್ಯವಂತಳು ಅಂತ ಅನ್ಕೋತೀನಿ. ನಾನು ಒಂಥರ ಎಲ್ಲ ಈ ಮಕ್ಳುಗಳೆಲ್ಲ ಇದ್ದಾರಲ್ಲ, ಎಲ್ಲ ಒಂಥರ ಗುಲಾಬಿ ಹೂವಿನ ಥರ. ಇವಾಗ ಹೇಗೆ ಅಂತ ಹೇಳಿದ್ರೆ, ಮಗ್ಗಿದ್ದಾಗ ಅದಕ್ಕೆ ನೀರು ಹಾಕಿ ಪೋಷಿಸಲಿಲ್ಲ ಅಂದರೆ ಹೂವು ಮುದ್ರಿ ಉದುರು ಹೋಗುತ್ತಲ್ಲ, ಅದೇ ಥರ ಇವ್ರುಗಳಿಗೆ ನಾವು ಕರೆಕ್ಟಾಗಿ ಎಜುಕೇಷನು ಎಲ್ಲ ಪ್ರಾಪರಾಗಿ ಕೊಡಲಿಲ್ಲ ಅಂದರೆ, ಕಾನ್ಫಿಡೆನ್ಸ್ ಇರಲಿಲ್ಲ ಅಂದರೆ, ಅದು ತುಂಬ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಳುಗಳು ಅರಳಲ್ಲ. ಸೊ ಇವಾಗ ಹೇಗೆ ಅಂತ ಹೇಳಿದ್ರೆ, ನಾವು ಇನ್ಮೇಲಿಂದ ನಿಮ್ಮ ಹಳ್ಳಿ ಕನೆಕ್ಟ್ ಆಗಿರ್ತೀನಿ ಇವರು ಮೂಲಕ, ಇದು ರಿಪಬ್ಲಿಕ್ ಟಿ ವಿ ಮೂಲಕ. ಏನಂತ ಹೇಳಿದ್ರೆ ಅಲ್ಲಿಗೆಲ್ಲ ಡಿಜಿಟಲೈಸ್ ಮಾಡೋಣ, ಅವ್ರಿಗೆ ಹೊಸ ಪ್ರಪಂಚ ಹೇಗಿದೆ ಅಂತ ತೋರಿಸೋಣ. ಸೊ ಅವ್ರಿಗೆಲ್ಲ ಇಂಗ್ಲೀಷ್ ಕಲಿಸೋಣ. ಇಂಗ್ಲೀಷ್ ಕಲ್ತ್ಕೊಂಡ್ರೆ ಎಲ್ಲಾದರೂ ಬಂದು ಬದುಕ್ಬೋದು ಅವರು. ಸೊ ಕೆಲಸಗಳ ಅವಕಾಶಗಳು ಜಾಸ್ತಿ ಸಿಗುತ್ತೆ ಇಂಗ್ಲೀಷ್ ಕಲ್ತ್ಕೊಂಡ್ರೆ. ಆಮೇಲೆ ಗೊತ್ತಿಲ್ಲ ಇದರಲ್ಲಿ ಯಾರು ಅತ್ಯಂತ ಪ್ರತಿಭಾವಂತರು ಯಾರ್ಯಾರು ಇರ್ತಾರೋ ಗೊತ್ತಿಲ್ಲ. ಮೇಡಮ್ ಫಸ್ಟ್ ನಮ್ಗೆ ಕನ್ನಡ ಬೇಕು ರೀ ಸರ್.
ನಮ್ಗೆ ಕನ್ನಡ ಬೇಕ್ರಿ, ಇಂಗ್ಲೀಷ್ ಬೇಡ, ಫಸ್ಟ್ ಕನ್ನಡ. ಕನ್ನಡ ಕಲ್ತು ಜೊತೆಗೆ ಕನ್ನಡ ಕಲಿಯಬೇಕು, ಕನ್ನಡ ಮೂಲಭೂತವಾಗಿ ಅಲ್ಲ ಬೇಕೇ ಅಲ್ಲ ಬೇಕು. ನಿಮ್ಗೆ ಅದು ತಪ್ಪು ಕಲ್ಪನೆ ನಿಮ್ಮದು. ಯಾಕೆ ಗೊತ್ತಾ, ಕನ್ನಡ ಕಲಿತಾನೆ ಇರ್ತಾರೆ, ನಮ್ಮ ಮಾತೃಭಾಷೆ ಕನ್ನಡ. ಇವಾಗ ನಾನು ಎಷ್ಟು ಜನ ಕನ್ನಡ ಮಾತಾಡ್ತಿಲ್ವಾ, ಕನ್ನಡ ಕಲಿಯೋದ್ರ ಜೊತೆಗೆ ಇಂಗ್ಲೀಷ್ ಕಲ್ತ್ಕೊಂಡ್ರೆ ಪೂರ ಪ್ರಪಂಚಕ್ಕೆಲ್ಲ ಕನೆಕ್ಟ್ ಆಗ್ಬೋದು. ಇವಾಗ ನಿಮ್ಮದೇ ಈ ಮಗು ಒಂದು ಇಂಗ್ಲೀಷ್ ಕಲ್ತ್ಕೊಂಡು PUC ಮಾಡ್ಕೊಂಡು ಬರ್ತಾನೆ ಅಂದ್ಕೊಳ್ಳಿ, ಡೈರೆಕ್ಟ್ ಕಾಲ್ ಸೆಂಟರಲ್ಲಿ ಕೆಲಸ ಸಿಗುತ್ತೆ ಅಂದ್ಕೊಳ್ಳಿ. ಕಾಲ್ ಸೆಂಟರಲ್ಲಿ ಕೆಲಸ ಸಿಕ್ಕರೆ 35,000 ರೂಪಾಯಿ ಸಂಬಳದ ಕೆಲಸ ಸಿಕ್ಬಿಡುತ್ತೆ. ಅದೇ ನೀವು ಬರೀ ಕನ್ನಡ ಅಂತಿದ್ರೆ ಲೈಕ್ ಕೆಲಸಗಳು ಸಿಗೋದು ಕಷ್ಟ ಆಗುತ್ತೆ. ಕನ್ನಡ ಇರಬೇಕು, ನಮ್ಮ ಮಾತೃಭಾಷೆ, ಅದಿಲ್ಲ ಅಂತಲೇ ಹೇಳ್ತಾ ಇಲ್ಲ. ಜೊತೆಗೆ ನೀವು ಇಂಗ್ಲೀಷ್ ಕಲ್ತ್ಕೊಂಡ್ರೆ ಪ್ರಪಂಚ ಇದು ಮಾಡ್ಬೋದು, ಅವ್ರಿಗೆ ಜಾಸ್ತಿ ಇದು ಸಿಗುತ್ತೆ, ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ. ರಿಪಬ್ಲಿಕ್ ಕನ್ನಡದ ಮೂಲಕ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕೂಡ ಅಂದ್ರೆ ಪೋಷಕರು ಕೂಡ ಮಾಡಿ ಈ ಮಕ್ಕಳಲ್ಲಿ ಅನೇಕರಿಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡ್ಲಿಕ್ಕೆ ಬರೋಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅವ್ರು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಕನ್ನಡ ಮಾತಾಡ್ಬೇಕು. ಮಾತಾಡ್ತೀರಾ ಎಲ್ಲ? ಜೋರಾಗಿ ಹೇಳ್ಬೇಕು. ಮಾತಾಡ್ತೀರಾ ಎಲ್ಲ ಕನ್ನಡ? ಕಲಿತೀರಾ ಕನ್ನಡ? ಅಷ್ಟೇ ಜೋರಾಗಿ ಅನ್ಬೇಕು. ಕನ್ನಡ ಸ್ಪಷ್ಟವಾಗಿ ಬರ್ದೇ ಇರೋದಕ್ಕೆ ಕಾರಣ ಏನು ಮೇಡಮ್? ನಮ್ಮ ಕಡೆ 5 ವಿಷಯ ಮರಾಠಿ, 1 ವಿಷಯ ಕನ್ನಡ. ಓಹೋ, ಅದಕ್ಕೆ ಅವ್ರು ಜೈ ಮಹಾರಾಷ್ಟ್ರ ಅಂತಾರು, ಜೈ ಕಾಂಗ್ರೆಸ್ ಅಂತಾರು. ನಮ್ಮ ಹತ್ರದಾಗ ನಡಕ್ಕ ಸಿಕ್ಕೊಂಗಸ್ಕೊಂತೇವೆ ಮೇಡಮ್. ಹೌದು. ಇನ್ನು ಮಟ ಸರ್ ಮೇಡಮ್ ನಮಗೆ ಊರಿಗೆ ಹೋಗಕ್ಕೆ ನಮ್ಗೆ ಹಾದಿಲ್ಲ. ನಮ್ಮ ಕಾಡ್ ಮೇಡಮ್, ಯಾರೇ ಜನವಾರ ಬಂದ್ಕೇಸ್ ನಮ್ಮಲ್ಲಿ ಹಮ್ಲೆನೂ ಮಾಡ್ತಾರೆ. ಏನು ಗೊತ್ತಾ, ಒಂದು ಮಗುನೂ ಅದಕ್ಕೆ ಹಶ್ವಾದಾಗ ಅಳಬೇಕದು. ಹಾಗೆ ನೀವೆಲ್ಲ ಸೇರಿಕೊಂಡು ನೀವು ಗೌರ್ಮೆಂಟ್ನ ಕೇಳಬೇಕು, ಯಾಕೆ ನಮ್ಮ ಇದಕ್ಕೆ ರೋಡ್ ಇಲ್ಲ. ನೀವು ಯಾರು ಗೆದ್ದ MLAಗಳಿಗೆ ಓಟ್ ಹಾಕಿರ್ತೀರಲ್ಲ, ಅವ್ರುಗಳನ್ನ ಕೇಳಿ, ಯಾಕೆ ನಮ್ಮ ಊರಿಗೆ 500 ರೂಪಾಯಿ ಕೊಟ್ಟಿದ್ದು ಆದ್ರೆ ಕೆಲಸ ಅಲ್ಲ ಸರ್, ಏನ್ ಗೊತ್ತಾ ಇಲ್ಲಿ ನೋಡಿ, ರೋಡೇ ಇಲ್ಲದ ಊರಿಗೆ ಕೂಡ ಸೈಕಲ್ ಕೊಟ್ಟಿದ್ದಾರೆ ಅಂತಂದ್ರೆ ರಿಪಬ್ಲಿಕ್ ಕನ್ನಡದ ಪುಟ್ಟ ಪ್ರಯತ್ನ. ಇಂಥದ್ದೇ ಪ್ರಯತ್ನ ಅನೇಕ ಮಾಡ್ತೀವಿ. ನಿಮ್ಮ ಊರಿಗೆ ರಸ್ತೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಕನ್ನಡ ಕಲಿಯೋವರೆಗೂ ಕೂಡ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ನಾವು ಭರವಸೆ ಕೊಡ್ಬೋದು. ಧನ್ಯವಾದ ಹೇಳಬೇಕು ಅಂತಿದ್ರಿ, ಹೇಳಿದಿರಿ ಅಂತ ಭಾವಿಸ್ತೀನಿ. ನಿಮಗೂ ಧನ್ಯವಾದ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಓಕೆ ಮಕ್ಕಳೇ, ಈಗ ನಿಮ್ಗೆ ಗೊತ್ತಾಯ್ತಲ್ಲ ಸೈಕಲ್ ಕೊಟ್ಟಿದ್ದು ಯಾರು ಗೊತ್ತಾಯ್ತಲ್ಲ? ಇದೇ ಮೇಡಮ್ ಕೊಟ್ಟಿದ್ದು. ಸೈಕಲ್ ಕೊಟ್ಟಿದ್ದು ಇದೇ ಮೇಡಮ್. ಮೇಡಮ್ ಬನ್ನಿ, ಈಗ ಒಂದು ಸ್ವೀಟ್ ಕೊಡ್ತಾರೆ. ಎಲ್ಲ ಬಂದು ಒಬ್ಬೊಬ್ಬರಾಗಿ ಬಂದು ಸ್ವೀಟ್ ತಗೊಳ್ಳಿ. ಅಲ್ಲ, ಒಂದು ನಿಮಿಷ ಸೈಡ್ಗೆ ಬನ್ನಿ, ಸೈಡ್ ಒಬ್ಬೊಬ್ಬರಾಗಿ ಬನ್ನಿ. ಮೇಡಮ್ ಇಲ್ಲಿ ಬನ್ನಿ. ಆ ಸ್ವೀಟ್ ತಗೊಂಡ್ಬರೋದು. ಈಗ ಮ್ಯೂಸಿಕ್ ಪಾಲ್ ಮಾಡಿ ಎಲ್ಲ ನಿಮಗೇನೆ. ಬನ್ನಿ ನೀವು ಬನ್ನಿ, ಎಲ್ಲ ಬನ್ನಿ, ನೀವೆಲ್ಲ ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ ಮೇಡಮ್ ಕೊಡಿ. ಆಯ್ತು, ನಿಮ್ದಾಯ್ತು ಪೇರೆಂಟ್ಸ್ ಇವಾಗ ಎಲ್ಲ ಅವರಿಗೆ, ಅವರೆಲ್ಲ ನೀವು ಶೇರ್ ಮಾಡ್ಕೋಬೇಕು.
ಬೇಡ ಬೇಡ ಬೇಡ. ಅದು ನೆಕ್ಸ್ಟ್ ಮಾಡೋಣ. ಮಕ್ಕಳು ಕೊಡು. ಆ ಚಿಕ್ಕ ಹುಡುಗಿ ನೀವೆಲ್ಲ ಹಿಡಿಬಾರ್ದಂಗೆ. ನಾನು ಬೀಳ್ಬೇಕು, ನಾನು ನನಗೆ ನಮಸ್ಕಾರ ಮಾಡಿ. ಆಯ್ತಾ? ಅಯ್ಯೋ ಅಮ್ಮ ಬೇಡ 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 ಪ್ಲೀಸ್ 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 ಬೇಡ 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 ಹಂಗೆಲ್ಲ ಮಾಡಬೇಡಿ, ನಮ್ದೇನಿಲ್ಲ. ದೊಡ್ಡವ್ರು ನೀವು ಬೇಡ ಬೇಡ ಬೇಡ. ನೀವು ಕಾಲಿಗೆ ತಿನ್ಬೇಕು. ತಗೊಳ್ಳಿ, ಇದು ಬುಕ್ ಎಲ್ಲ ಮಕ್ಕಳಿಗೆ ಕೊಡಿ, ಇದು ಕೂಡ ಮಕ್ಕಳಿಗೆಲ್ಲ ಕೊಡಿ ಎಲ್ಲ. ಬರ್ರಿ ಬರ್ರಿ, ಇದು ಮೇಡಮ್ ಇದು ಕೊಡಿ. ಬರ ಇದೆಲ್ಲ ನೀವು ಶೇರ್ ಮಾಡ್ಕೋಬೇಕು. ತಗೊಳ್ಳಿ ಎಲ್ಲ ಶೇರ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಬಾ ಎಲ್ಲ ಶೇರ್ ಮಾಡ್ಕೋಬೇಕು ಎಲ್ಲ. ಥ್ಯಾಂಕ್ ಯು. ಇಲ್ವಾ So sweet, ಇಲ್ವಾ thank you. ಸಾಕು ಒಂದ್ಸಲ ಸಾಕು. ಸೈಕಲ್ ಲಾಕ್ ಹಾಂ, ಎಲ್ಲ ಸೈಕಲ್ ನಿಮ್ಮ ಸೈಕಲ್ ತಗೊಳ್ಳಿ. ಎಲ್ಲರಿಗೂ ಸಿಗತ್ತೆ. ಶಬಾಷ್. ಅಲ್ಲಿ ಹಾಂ, ಮೂರು ಕೊಡಿ ಮೇಡಮ್, ಅವ್ರು ಮಾಡ್ಕೊತಾರೆ, ಫುಲ್ ಕೊಡ್ತಾರೆ. ತಗೋ, ಇದೆಲ್ಲ ನಿಮಗೆ ತಗೋ, ಎಲ್ಲ ಎಲ್ಲರಿಗೂ ಕೊಡ್ಬೇಕಾ? ಎಲ್ಲರೂ ಕೊಡ್ಬೇಕು. ಎಲ್ಲರಿಗೂ ಕೊಡ್ಬೇಕು. ತಗೋ. ಓಕೆ, ಒಂದು ರೇವತಿ ಮೇಡಮ್ ಅವರ ಕಡೆಯಿಂದ ಈ ಮಕ್ಕಳಿಗೆ ಓಕೆ ಹೆಂಗೆ ಸೈಲೆಂಟ್ ಆಗಿ ಹೆಂಗೆ ಖುಷಿ ಆಗಿದೆ? ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಖುಷಿ ಆಗಿದೆ ಅಲ್ವಾ? ತುಂಬಾ ಖುಷಿನಾ ಸ್ವಲ್ಪ ಖುಷಿನಾ? ತುಂಬಾ ಖುಷಿ ಆಯ್ತಾ? ಹೇಳಿ ರೇವತಿ ಮೇಡಮ್. ಸೊ ಇದು ರಿಪಬ್ಲಿಕ್ ಕನ್ನಡದ ಪುಟ್ಟ ಪ್ರಯತ್ನ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಿರುವಂತದ್ದು. ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋದ್ರೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಜಯಪ್ರಕಾಶ್ ಶೆಟ್ಟರು ನಡೆಸಿಕೊಡುವ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಈ ಕಾರ್ಯಕ್ರಮ ಪ್ರತಿದಿನ ಸಂಜೆ 4 ಗಂಟೆಗೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ, ಇನ್ಫ್ಯಾಕ್ಟ್ ನಮ್ಮ ರಾಜ್ಯದ ಜನ ದೂರದ ಯಾವುದೋ ರಾಜ್ಯದಲ್ಲಿ ಸಿಲುಕಾಕೊಂಡಿದ್ದಾಗಲೂ ಕೂಡ ಅವರ ಪರವಾಗಿ ನಿಂತಿದೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಒಂದು ಕಾರ್ಯಕ್ರಮ ಪ್ರತಿದಿನ 4 ಗಂಟೆಗೆ ತಪ್ಪದೇ ವೀಕ್ಷಿಸಿ. ಹಾಗೆ ಇಂಥ ಅನೇಕ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಪರಿಹಾರವನ್ನ ಕಂಡುಕೊಡುವ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಹೋಗುತ್ತೆ. ಅಂಥ ಪ್ರಯತ್ನಕ್ಕೆ ರೇವತಿ ಅಂತವರ ಬೆಂಬಲ ಸಿಕ್ಕಿದ್ರೆ ಆ ಪ್ರಯತ್ನ ಮತ್ತಷ್ಟು ಶೀಘ್ರವಾಗಿ ಪ್ರತಿಫಲ ಸಿಗುತ್ತೆ. ಅದಕ್ಕೋಸ್ಕರ ಇಡೀ ರಿಪಬ್ಲಿಕ್ ಕನ್ನಡ ತಂಡದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ ರೇವತಿ ಮೇಡಮ್. ಅದಕ್ಕಿಂತ ಹೆಚ್ಚಾಗಿ ವೀಕ್ಷಕರ, ಒಂದು ಯಾಕೆ ರೇವತಿ ಮೇಡಮ್ ಈ ಮಕ್ಕಳಿಗೆ ಇವತ್ತು ಸೈಕಲ್ ಇರ್ಬೋದು ಅಥವಾ ಬುಕ್ಸ್ ಇರ್ಬೋದು ಕೊಡೋದಕ್ಕೆ ಪ್ರಮುಖ ಕಾರಣ ಮತ್ತು ಭಾಳ ಮೇಲ್ಪಂಕ್ತಿಯಲ್ಲಿ ಯಾಕೆ ನಿಲ್ತಾರೆ ಅಂತಂದರೆ, ಅವರು ಕೂಡ ತಮ್ಮ ಮಕ್ಕಳನ್ನು ಬೆಳೆಸಿದ ರೀತಿ ಇದೆಯಲ್ಲ, ಅವರು ಇವತ್ತು ವಿಶ್ವದಲ್ಲೇ ಸದ್ದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಮಕ್ಕಳು ಕೂಡ ನಿಮ್ಮ ಮಕ್ಕಳಂತೆ ಆಗಲಿ ಅಂತ ನಮ್ಮೆಲ್ಲ ದೇಶದ ಮಕ್ಕಳು ಕೂಡ ಭಾಳ ಅದ್ಭುತ ಪ್ರತಿಭೆಯಾಗಿ ಮುಂದೆ ಬರಲಿ, ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಇನ್ನಷ್ಟು ಶಕ್ತಿ ನಿಮಗೆ ಭಗವಂತ ಕೊಡಲಿ.